ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಚೈತ್ರಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಎಸ್, ವೆಲ್ಕಮ್ ಬ್ಯಾಕ್. ಇದು ನಮ್ಮದು ಕಂಟಿನ್ಯೂಸ್ ವ್ಲಾಗ್ ಆಗಿರುತ್ತೆ. ನಾನಿವಾಗ ಆಲ್ರೆಡಿ 3 ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. ಒಂದು ಟ್ರಾವೆಲಿಂಗು, ಅದಾದಮೇಲೆ ಬ್ಯಾಕ್ ವಾಟರ್ ಕವರ್ ಮಾಡಿರೋದು, ಅದಾದಮೇಲೆ ಐ ಥಿಂಕ್ ಅಚಲಂ ಶಿವ ಸ್ಟ್ಯಾಚ್ಯೂಗೆ ಹೋಗಿ ನಾವು ಶಾಪಿಂಗ್ ಮಾಡಿರೋ ವ್ಲಾಗ್ನೆಲ್ಲ ಅಲ್ಲಿ ಕವರ್ ಮಾಡಿದ್ದೀನಿ. ಇದು ನೆಕ್ಸ್ಟು ಬೀಚೆಲ್ಲ ಆದಮೇಲೆ ನಾವು ಸುನಿಲ್ ವ್ಯಾಕ್ಸ್ ಮ್ಯೂಸಿಯಮ್ಗೆ ಹೋಗಿದ್ವಿ. ಇದು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಜಸ್ಟ್ 50 ರುಪೀಸ್ ಎಂಟ್ರಿ ಟಿಕೆಟ್ ಏನೋ ಇರುತ್ತೆ. ಒಳಗಡೆ ತುಂಬ ಇಂಡಿಯಾದಲ್ಲಿ ತುಂಬ ಫೇಮಸ್ ಆ್ಯಕ್ಟರ್ಸ್ ಯಾರಿದ್ದಾರೆ, ಕ್ರಿಕೆಟರು ಮತ್ತು ಸ್ವಲ್ಪ ಪೊಲಿಟಿಷಿಯನ್ಸ್ದು, ಅವ್ರದ್ದೆಲ್ಲ ವ್ಯಾಕ್ಸ್ನಲ್ಲಿ ಕ್ರಿಯೇಟ್ ಮಾಡಿರೋವಂಥ ಪ್ಲೇಸ್ ಇದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ. ವೀಡಿಯೋ ಎಲ್ಲ ಅಲೋ ಇತ್ತು, ನಾನು ಮಾಡಿದ್ದೀನಿ. ಯು ಜಸ್ಟ್ ಎಂಜಾಯ್. ನಾಟ್ ಸಣ್ಣ ಅಣ್ಣ ಹಜಾರೆ. ಇವ್ರು ಯಾರು ನಿನಗೆ ಗೊತ್ತಿರಬೇಕಲ್ಲ? ರಾಜೀವ್ ಗಾಂಧಿ. ಸೋನಿಯಾ ಗಾಂಧಿ ಅಲ್ಲ, ಶೀಸ್ ಇಂದಿರಾ ಗಾಂಧಿ. ಪ್ರಕಾಶ್ ರಾಜ್ದು ಸಾಯಿ. ಸ್ಲಿಪ್ಪರ್ ಹಾಕ್ಕೊಂಡು ಬರ್ಬೋದಾ? ತಪ್ಪು. ada nama jalan ini. He is not my god. Marada. Where? ವ್ಯಾಕ್ಸ್ ಮ್ಯೂಸಿಯಂ ನೋಡ್ಕೊಂಡು ಬಂದಾದಮೇಲೆ ಅಲ್ಲೇ ಲೋಕವಾಣಿ ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಂತ, ಮನೆಯವ್ರಿಗೆಲ್ಲ ಏನೇನೋ ತೊಗೊಬೇಕು ಅಂತ ಹೇಳಿಬಿಟ್ಟು ಶಾಪಿಂಗ್ ಶುರು ಮಾಡ್ಕೊಂಡ್ವಿ ಅಲ್ಲೇ. ಚೆನ್ನಾಗಿತ್ತು. ಐ ಥಿಂಕ್ ಏನೋ ಆಫರ್ ಇತ್ತು ಅಂತ ಹೇಳ್ಬಿಟ್ಟು ನಾವು ಇನ್ಸೈಡ್ ಶಾಪಿಗೆ ಬಂದ್ವಿ. ಇದೇ ಥರ ಕೆಲವೊಂದು ಕುರ್ತಿ ಸೆಟ್ಟೆಲ್ಲ ತೊಗೊಂಡ್ಲು ಮತ್ತು ಸ್ಯಾರಿ ತೊಗೊಂಡ್ಲು. ಚೆನ್ನಾಗಿತ್ತು. ಸ್ವಲ್ಪ ರೀಸನಬಲ್ ಪ್ರೈಸ್ಗೆ ನಮಗೆ ಸಿಕ್ತು. ಡಿಸೈನ್ ಶಾಪಿಂಗ್ ಎಲ್ಲ ಆದಮೇಲೆ ಮತ್ತೆ ದೇವಸ್ಥಾನ ಟೆಂಪಲ್ ಮುಂಭಾಗ ಹೋಗೋಣ ಅಂತ ಅಂದ್ಕೊಂಡ್ವಿ. ರೂಮಿಗೆಲ್ಲ ಹೋಗಿ ಫ್ರೆಶಪ್ ಆಗಿ, ಅದಾದಮೇಲೆ ಮತ್ತೆ ರೂಮ್ಗೆ ಹೋಗಿ ಫ್ರೆಶಪ್ ಆಗಿ ಬಂದು ಇವಾಗ ಟೆಂಪಲ್ ಮುಂದೆ ಇದ್ದೀವಿ. ಎಸ್, ಇದು ನೈಟ್ ಟೈಮ್ ವ್ಲಾಗು. ಮಿಸ್ ಲೋಕವಾಣಿ ಅವರು ಬನ್ನಿ ಇದೀರೋವ್ರೆ. ಫುಲ್ ಶಾಪಿಂಗ್ ಮಾಡಬೇಕಿತ್ತು. ಹೌದು. ಸೊ ಅದಕ್ಕೋಸ್ಕರ ಬಂದು ಎಷ್ಟು ಶಾಪ್ ಇತ್ತು ತೋರಿಸು.
ಪೂರ್ತಿ ಫ್ಯಾಮಿಲಿಗೆ ಶಾಪಿಂಗ್ ಅಲ್ಲೊಂದು ಅರ್ಧ ಆಗಿತ್ತು, ಇದು ರಿಮೈನಿಂಗು. ನಾಳೆ ಬೆಳಗ್ಗೆಗೆ ಇನ್ನೊಂದು ಸ್ವಲ್ಪ ಮಾಡ್ತಾರೆ. ನಾನು ಇಷ್ಟರಲ್ಲೇ ಮುಗಿಸಿದ್ದೀನಿ, ನನಗೆ ಇಷ್ಟಕ್ಕೆ ಸಾಕಾಯಿತು. ಇದೇ ಓವರ್ ಪೇ ಆಗೋಯ್ತು ನನಗೆ. ಹಿಂದೆ ಇರೋದು ಶ್ರೀವರ ಪಾಂಡ್ ಪದ್ಮನಾಭ ಸ್ವಾಮಿ ಅವರ ತೆಪ್ಪಕೊಳ ಅಂತ ಹೇಳ್ತಾರೆ ತಮಿಳಲ್ಲಿ, ಕನ್ನಡಲ್ಲಿ ಸರೋವರ ಅಂತೆಲ್ಲೋ ಕೇಳಿದ್ದೆ. ಸೊ ದಿಸ್ ಇಸ್ ಹೌ ತೀರ್ಥ. ಹಾಂ, ತೀರ್ಥ 3 o'clockಗೆ ಬಂದು ಕ್ಯೂ ನಿಲ್ಲಬೇಕು. ಇವಾಗ ಊಟ ಮಾಡ್ಕೊಂಡು ಹೋಗಿ ಹೊರಡಿ ಒಂದೆರಡು ಅವರ್ ಆದರೆ ನಿದ್ದೆ ಮಾಡಿ ವಾಪಸ್ ಓಡಿ ಬರ್ತೀವಿ ದೇವ್ರನ್ನ ನೋಡೋಕ್ಕೆ. ಇವಾಗ ಹಿಂಭಾಗ ನೋಡಿದ್ರೆ ನಿಮಗೆ ಸ್ವಾಮಿ ಅವರ ಗೋಪುರ ಕಾಣುತ್ತೆ, ತುಂಬ ಚೆನ್ನಾಗಿರುತ್ತೆ ಲೈಟ್ ವ್ಯೂನಲ್ಲಿ. ನೋಡಿ ಎಲ್ಲಿ ಕಾಣ್ತಾ ಇದೆಯಾ? ಆ ಕಡೆ ತಿರುಗಿಸಿ. ಸೊ ಅದು ಹಿಂಭಾಗ, ನಮ್ಮ ಹಿಂಭಾಗ ಇರೋದು ಪದ್ಮನಾಭ ಸ್ವಾಮಿ ಅವರ ಮೈನ್ ಎಂಟ್ರೆನ್ಸ್ ಗೋಪುರ. ಅದು ದಾಟಿನೇ ನಾವು ಒಳಗಡೆ ಹೋಗಿ ದೇವರನ್ನ ಅವರ ಅರಮನೆಯಲ್ಲಿ ನೋಡಬೇಕು. ಸಿ ಟುಮಾರೋ ಗೈಸ್ ಮಾರ್ನಿಂಗ್. ಎಸ್, ಇವಾಗ ಊಟ ಮಾಡಿಕೊಂಡು ಹೊರಡೋಣ. ಯಾಕೆ ನಮ್ಮ ಲೋಕ ಅವರು ಏನು ಕೇರಳ ಸ್ಪೆಷಲ್ ಸವಿಬೇಕಂತೆ ವೆಜ್ಜಲ್ಲಿ. ನೋಡೋಣ ಏನು ತಿಂತಾರೆ ಅಂತ. ಇವಾಗ ನಾನು ನಿಮ್ಗೆಲ್ರಿಗೂ ಒಂದು ಕತೆ ಹೇಳ್ತೀನಿ. ನಾವು ರೂಮಿಗೆ ಬಂದ್ವಿ ಬೇಗ ಮಲಗಬೇಕು ಅಂತ. ಯಾಕೆ ಅಂದರೆ ನಾವು ಬೆಳಿಗ್ಗೆ 3 ಗಂಟೆಗೆ ಎದ್ದು ಹೋಗಿ ಅನಂತ ಪದ್ಮನಾಭ ಟೆಂಪಲ್ಗೆ ಹೋಗಬೇಕು. ಇಲ್ಲಿ ರೂಮ್ನಲ್ಲಿ ಟಿ ವಿ ಇತ್ತು. ಮಿಸ್ ಲೋಕವಾಣಿ ಅವರು ಟಿ ವಿ ಹಾಕಿದ್ದಾರೆ. ಯಾಕಮ್ಮ ಹಾಕ್ತಾರೆ ಟಿ ವಿ ನಾವು ಮಲಗೋ ಹೊತ್ತಿನಲ್ಲಿ ಅಂದರೆ ಏನು ಲೋಕ ಎಂತಕ್ಕೆ ಹಾಕಿದ್ವಿ ಲೋಕ? ಇಲ್ಲ, ಟಿ ವಿ ನಂದೇ ಅಲ್ಲ. ಟಿ ವಿ ಬರ್ತಿದ್ಯಾ ಇಲ್ಲ ಸುಮ್ಮನೆ ನೋಡೋಕೆ ಇಟ್ಟಿದಾರ, ಸುಮ್ಮನೆ ಶೋ ಇಟ್ಟಿದಾರ ಅಂತ ಹಾಕಿದ್ದಾಳಂತೆ. ಯಾವ್ಯಾವ ಥರ ಚೆಕ್ ಮಾಡಿ ಎಲ್ಲನೂ ಇದು ಮಾಡ್ತಿದ್ದಾಳೆ ಅಂದರೆ ಬೇಗ ಬಂದ್ವಿ ಮಲಗಕ್ಕೆ ಅಂತ. ಫ್ರಿಜ್ ಕೆಲಸ ಮಾಡ್ತಿಲ್ವಲ್ಲ? ಹಾಂ, ಫ್ರಿಜ್ ಕೆಲಸ ಮಾಡ್ತಿದ್ದೀವ ಅಂತ ನೋಡೋದಕ್ಕೆ ಹೂವು ತಂದಿಟ್ಟಿದ್ದೆ. ಮಾಡಿಲ್ಲ, ನೀರು ಬಾಟ್ಲಿ ಇದು ಬಿಸಿ ಇದೆ, ಫ್ರಿಜ್ಜಲ್ಲ ಇದು ಹೀಟು. ಫ್ರಿಜ್ಜಲ್ಲಿ ಬಂತು ಹೀಟ್ ಅಂತ.